ಗ್ರಹ ಮರ್ಕ್ಯುರಿ ಅಥವಾ ಬುಧ ಗ್ರಹ. ಇಲ್ಲಿ ನೋಡಿ, ಬಹುಮಟ್ಟಿಗೆ ಚಂದ್ರನ ಥರಾನೇ ಕಾಣಿಸ್ತಾ ಇದೆ. ಅದು ಬುಧ ಗ್ರಹ ಸೂರ್ಯನಿಂದ ಇರುವಂತಹ ಸರಾಸರಿ ದೂರ ಸುಮಾರು 6 ಕೋಟಿ ಕಿಲೋಮೀಟರ್ಗಳಷ್ಟು. ಇದು ಸೌರವ್ಯೂಹದ ಅತಿ ಸಣ್ಣ ಗ್ರಹ ಅಂತ ಹೇಳ್ಬೋದು. ಇವತ್ತು ಪುಟ್ಟ ಗ್ರಹ. ಇದಾದ ನಂತರ ಬರೋದು ವೀನಸ್, ಶುಕ್ರ ಗ್ರಹ. ಇದು ಸೂರ್ಯನಿಂದ ಇರುವಂತಹ ದೂರ ಸುಮಾರು 11 ಕೋಟಿ ಕಿಲೋಮೀಟರ್ಗಳು ಸರಾಸರಿ ದೂರ, ಆವ್ರೇಜ್ ಡಿಸ್ಟೆನ್ಸ್. ಇದಾದ ಮೇಲೆ ಬರೋದೇ ನಮ್ಮ ಭೂಮಿ. ನೋಡಿ, ಈ ಭೂಮಿ ಸೂರ್ಯನಿಂದ ಸುಮಾರು 15 ಕೋಟಿ ಕಿಲೋಮೀಟರ್ಗಳಷ್ಟು ಸರಾಸರಿ ದೂರದಲ್ಲಿ ಇದೆ. ಇಲ್ಲಿಂದ ಮತ್ತೆ ಇಲ್ಲಿಗಿರುವಂಥ ಅಲ್ಲಿಗಿರುವಂತಹ ಅಂತರ 15 ಕೋಟಿ ಕಿಲೋಮೀಟರ್ ಸರಾಸರಿ ದೂರ. ಯಾಕಂದರೆ ಭೂಮಿ ಸೂರ್ಯನನ್ನು ಒಂದು ಕೋಳಿ ಮೊಟ್ಟೆ ಆಕಾರದ ಕಕ್ಷೆಯಲ್ಲಿ ಸುತ್ತಾ ಇದೆ. ಕೆಲವೊಮ್ಮೆ ಸೂರ್ಯನಿಗೆ ಸ್ವಲ್ಪ ಹತ್ತಿರ ಇರುತ್ತೆ, ಕೆಲವೊಮ್ಮೆ ದೂರದಲ್ಲಿರುತ್ತೆ. ಹಾಗಾಗಿ ಸರಾಸರಿ ದೂರ, ಆವ್ರೇಜ್ ಅಂತ ಹೇಳಿದೆ ಅದಕ್ಕೆ. ಇದು ಸೌರವ್ಯೂಹದ 3ನೇ ಗ್ರಹ. ಸೌರವ್ಯೂಹದ 4ನೇ ಗ್ರಹ ಕೆಂಪು ಗ್ರಹ, ರಕ್ತವರ್ಣದ ಗ್ರಹ, ಮಂಗಳ ಗ್ರಹ. ಇದು ಸೂರ್ಯನಿಂದ ಇರುವಂತಹ ದೂರ ಸುಮಾರು 23 ಕೋಟಿ ಕಿಲೋಮೀಟರ್ಗಳು ಸರಾಸರಿ ದೂರ. ಇದಾದ ಮೇಲೆ ಸೌರವ್ಯೂಹದ 5ನೇ ಗ್ರಹ ಗುರುಗ್ರಹ ಇದೆಯಲ್ಲ, ಈ ಗುರುಗ್ರಹ 78 ಕೋಟಿ ಕಿಲೋಮೀಟರ್ಗಳಷ್ಟು ಸರಾಸರಿ ದೂರದಲ್ಲಿದೆ. ಎಲ್ಲಿಂದ? ಸೂರ್ಯನಿಂದ. ಈ 55 ಕಿಲೋಮೀಟರ್ಗಳಷ್ಟು ಅಗಾಧವಾದ ಅಂತರ ಇದೆಯಲ್ಲ, ಇದರಲ್ಲಿ ಕ್ಷುದ್ರ ಗ್ರಹಗಳ ಪಟ್ಟಿ ಕಂಡುಬರುತ್ತೆ.